ನಮಸ್ತೆ ವೀಕ್ಷಕರೇ, ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಮ್ ಮೇಡ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕ್ರೀಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಹಾಗೆ 100% ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಈ ಕ್ರೀಮ್ನ ನಾನೇ ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೇ ನಾನು ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು. ನಮ್ಮ ಸ್ಕಿನ್ನು ಡಾರ್ಕ್ ಇದ್ದರೆ ಬ್ರೈಟ್ನೆಸ್ಸು ಮತ್ತು ವೈಟ್ನೆಸ್ಸು ಸಹ ಕೊಡುತ್ತೆ. ನಾನು ಈ ಕ್ರೀಮ್ ಮಾಡೋದಕ್ಕೆ ಇಲ್ಲಿ 5 ಬೇವಿನ ಎಲೆನ ತೊಗೊಂಡಿದ್ದೀನಿ, ಹಾಗೆ ಒಂದು 5 ಬಾದಾಮಿನೂ ಸಹ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ ಹಣ್ಣಿನ ರಸನ ತೊಗೊಂಡಿದ್ದೀನಿ, 1 ಫುಲ್ ಟೊಮೊಟೊ ಹಣ್ಣಿನ ರಸನೂ ತೊಗೊಂಡಿದ್ದೀನಿ, ಮತ್ತು 2 ಟೀ ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಹಾಗೆ ಒಂದು ಸಣ್ಣದಾಗಿರೋ ಆಲೂಗಡ್ಡೆ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ನಾನು ಬೇವಿನ ಎಲೆ, ಆಲೂಗಡ್ಡೆ ಮತ್ತು ಟೊಮೊಟೊ ರಸನ ಬಿಟ್ಟು ಎಲ್ಲನೂ ಸಹ ನಾನು ಓವರ್ನೈಟು ನೆನೆ ಹಾಕ್ಕೊಂಡಿದ್ದೆ. ನಾನು ಅಳತೆ ಸಿಗಲಿ ಅಂತ ತೋರಿಸಿದ್ದು ನೋಡಿ. ನಾನು ಅದೇ ಅಳತೆಗೆ ನಾನು ಎಲ್ಲನೂ ಸಹ ಓವರ್ನೈಟು ನೆನೆ ಹಾಕ್ಕೊಂಡಿದ್ದೆ. ಇವಾಗ ನೀರು ಬಸ್ತು ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಬೇರೆ ಎಕ್ಸ್ಟ್ರಾ ನೀರು ಹಾಕಬಾರ್ದು, ನಾವು ಬಸ್ಕೊಂಡಿರೋ ನೀರೇನೇ ಹಾಕಿ ನಾವು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಮಿಕ್ಸಿ ಜಾರಿಗೆ ಎಲ್ಲ ಪದಾರ್ಥನೂ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನೂ ಸಹ ಹಾಕ್ಕೊಂಡು, ಇವಾಗ ಸೋಸ್ಕೊಂಡಿರೋ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೋಡಿ ನಾನು ಪೇಸ್ಟ್ ಮಾಡ್ಕೊತೀನಿ. ಇವಾಗೆಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನೋಡಿ. ಇವಾಗ ನಾನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಳಿದಿತ್ತು ನೀರು, ಅದನ್ನು ಸಹ ಜಾರಿಗೆ ಹಾಕಿ ಸ್ವಲ್ಪ ತೊಳೆದು ಹಾಕ್ಕೊತಾ ಇದ್ದೀನಿ. ನಾನು ಒಂದು ಬೌಲ್ ಮೇಲೆ ವೈಟ್ ಬಟ್ಟೆ ಇಟ್ಕೊಂಡು, ತೆಳುವಾದ ಬಟ್ಟೆ ಇಟ್ಕೊಂಡು ನಾನು ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ಈ ಥರ ಕಡ್ಡಿ ಇಲ್ಲಾಂದರೆ ಒಂದು ಸ್ಪೂನಿನ ಸಹಾಯದಿಂದ ನಾವು ಸೋಸ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಸೋಸ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಇಷ್ಟು ನನಗೆ ಅದರ ತಿಳಿ ಸಿಕ್ಕಿದೆ. ಇವಾಗ ನಾನು ಸ್ಟವ್ ಮೇಲಿಟ್ಟು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಗಂಟುಗಳಾಗೋ ಚಾನ್ಸಸ್ ಇದೆ. ಅದಕ್ಕೆ ಕೈ ಬಿಡ್ದಂಗೆ ನಾವು ಕ್ಲೀನಾಗಿ ಈ ಥರ ನಾವು ತಿರುಗಿಸ್ಕೊತಾ ಬರಬೇಕು. ನಾವು ಹೊರಗಡೆಯಿಂದ ಬಾಡಿ ಲೋಷನ್ನು ಮತ್ತು ಕ್ರೀಮು ಅದು ಇದು ಗೊತ್ತಂದು ನಮ್ಮ ಬಾಡಿಗೆ ಅಪ್ಲೈ ಮಾಡಿ ನಮ್ಮ ಸ್ಕಿನ್ನೆಲ್ಲ ಇನ್ಫೆಕ್ಷನ್ ಆಗೋ ಬದಲು ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ರಿಸಲ್ಟು ಸಹ ಕೊಡುತ್ತೆ. ಯಾಕಂದರೆ ನಾನು ಅಪ್ಲೈ ಮಾಡಿ ನಾನು ಯೂಸ್ ಮಾಡಿದ ಮೇಲೇ ನಾನು ವೀಡಿಯೋಸ್ನ ಬಿಟ್ಟಿರೋದು. ನಾನು ಇವಾಗ ಸ್ವಲ್ಪ ಗಟ್ಟಿ ಆದಮೇಲೆ ಟೊಮೊಟೊ ರಸ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಕ್ರೀಮು ನಮ್ಮ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇದ್ದರೆ, ನಮ್ಮ ಫೇಸ್ ಮೇಲೆ ಪಿಂಪಲ್ ಕಲೆಗಳೇನಾದರೂ ಇದ್ದರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನು ಸ್ಮೂತು ಮತ್ತು ಶೈನಿಂಗು ಸಹ ಕೊಡುತ್ತೆ. ನಮ್ಮ ಬಾಡಿ ಫುಲ್ ಅಷ್ಟೇ, ಬಾಡಿ ಫುಲ್ ಹಚ್ಕೊಂಡು ನಾವು ಇದು ಮಾಡಿದ್ರೂ ಸಹ ನಮ್ಮ ಸ್ಕಿನ್ನು ತುಂಬ ಶೈನಿಂಗ್ ಬರುತ್ತೆ. ಇವಾಗ ನೋಡಿ ಕ್ರೀಮ್ ರೆಡಿಯಾಗಿದೆ. ಇಷ್ಟು ಎಳೆಯಿದೆ. ಸ್ವಲ್ಪ ಗಟ್ಟಿ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ತಣ್ಣಗಾದ್ಮೇಲೆ ನಾವು ನೈಟು ಇದನ್ನು ಅಪ್ಲೈ ಮಾಡಿಕೊಂಡು ಮಾರ್ನಿಂಗು ತೊಳಿಬೇಕಾಗುತ್ತೆ. ಸೋಪ್ ಹಾಕಿ ನಾವು ಬಾಡಿ ಲೋಷನ್ನು, ವ್ಯಾಸ್ಲಿನ್ ಏನಾದರೂ ನಾವು ಅಪ್ಲೈ ಮಾಡಿದಾಗ ನೀರಲ್ಲಿ ಆಡಿದ್ರೆ ಸಾಕು, ಅದರದ್ದು ರಿಸಲ್ಟ್ ಹೋಗ್ಬಿಡುತ್ತೆ, ಅಂದರೆ ಅದು ಹೋಗ್ಬಿಡುತ್ತೆ. ಆದರೆ ಇದು ಹಾಗಲ್ಲ. ನೀವು 2 ದಿವಸ ತೊಳೆದೇ ಇದ್ರೂ ಇದ್ರದ್ದು ರಿಸಲ್ಟ್ ಹಾಗೇ ಇರುತ್ತೆ, ಏನೂ ಆಗೋದಿಲ್ಲ. ನೀವು 2 ದಿವಸ ನೀವು ತೊಳೆದೇ ಇದ್ರೂ ಪರವಾಗಿಲ್ಲ, ಏನು ಇನ್ಫೆಕ್ಷನ್ ಆಗೋಲ್ಲ, ಏನೂ ಆಗೋಲ್ಲ. ತುಂಬ ಚೆನ್ನಾಗಿ ಇದು ಕ್ರೀಮು ರಿಸಲ್ಟ್ ಕೊಡುತ್ತೆ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀವು ಫಂಕ್ಷನ್ನು ಎಲ್ಲ ಹೋದ್ರೂ ಸಹ ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ನೀವೇ ಸಹ ನೀವು ಮನೆಯಲ್ಲಿ ಟ್ರೈ ಮಾಡಿ ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಸ್ಮೂತು ಶೈನಿಂಗ್ ಆಗಿರುತ್ತೆ ಅಂತ. ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.